ತಮ್ಮ ಪಕ್ಷದ ದೌರ್ಬಲ್ಯವನ್ನ ಹೇಳ್ಕೊಂಡಿದ್ದಾರೆ ಮಾಧುಸ್ವಾಮಿ. ಸಚಿವ ಮಾಧುಸ್ವಾಮಿ ಮಾತಿಗೆ ಸಿಎಂ ಬೊಮ್ಮಾಯಿ ವ್ಯಂಗ್ಯವಾಡಿದ್ದಾರೆ. ಏನಂತ? ಮಾಧುಸ್ವಾಮಿ ಮೊದಲು ಸ್ಟಾರ್ಟ್ ಮಾಡಲಿ. ಇದನ್ನೇ ಹೇಳಿದ್ದು ನಾನು. ಮಾಧುಸ್ವಾಮಿ ಅವರೇ ಮಾತಾಡಿಲ್ಲ. ಈಗಾಗಲೇ ಬಹಳಷ್ಟು ಸಚಿವರು ಶುರು ಮಾಡಿದ್ದಾರೆ ಅಗ್ರೆಸಿವ್ ಆಗಿ ಮಾತನಾಡೋದಕ್ಕೆ. ಮಾಧುಸ್ವಾಮಿನೇ ಮಾತಾಡ್ತಾ ಇಲ್ಲ. ಈ ಹಿಂದೆ ಒಂದ್ಸರ್ತಿ ಸರ್ಕಾರ ಸುಮ್ಮನೆ ತಳ್ಕೊಂಡು ಹೋಗ್ತಿದೀವಿ ಅಂತ ಹೇಳಿ ಪಕ್ಷವನ್ನ ಮುಜುಗರಕ್ಕೀಡು ಮಾಡಿದ್ರು ಮಾಧುಸ್ವಾಮಿ ಅವರು. ಈಗ ಅವರೇ ಫಸ್ಟ್ ಶುರು ಮಾಡಬೇಕು. ಬೊಮ್ಮಾಯಿ ಅವರ ಮಾತಿನ ಅರ್ಥನೂ ಅಷ್ಟೇ. ಸ್ವಾಮಿ ಮೊದಲು ನೀವು ಶುರು ಮಾಡಿ, ಆಮೇಲೆ ಬೇರೆಯವರು ಮಾತನಾಡ್ತಾರೆ. ಈಗಾಗಲೇ ಕೆಲವರು ಸಚಿವರು ಶುರು ಮಾಡಿದ್ದಾರೆ, ಮೊದಲು ನೀವು ಶುರು ಮಾಡಿ ಅಂತ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಯಾರು ಕೂಡ ನಾವು ಅಗ್ರೆಸಿವ್ ಆಗಿ ಮಾತಾಡಲ್ಲ. ಮೊದಲು ಅವ್ರು ಸ್ಟಾರ್ಟ್ ಮಾಡಲಿ. ಅಲ್ಲ, ನಿಮ್ಮ ಸಚಿವರು ಹೇಳಿದ್ದಾರೆ. ಅದೇ ರೀ, ಅವ್ರಿಗೆ ಹೇಳಿದ್ದೀನಿ. ಅವರು ವಿಧಾನಸಭೆಯಲ್ಲಿ ಅಗ್ರೆಸಿವ್ ಆಗಿ ಮಾಡ್ತಾ ಇದ್ದಾರೆ. ಅದನ್ನ ಬಹಿರಂಗವಾಗಿ ಅವ್ರು ಸ್ಟಾರ್ಟ್ ಮಾಡಲಿ. ಈಗಾಗಲೇ ಭಾಳಷ್ಟು ಜನ ಸಚಿವರು ಸ್ಟಾರ್ಟ್ ಮಾಡಿದ್ದಾರೆ. ಪ್ರಶ್ನೆ ಅದಲ್ಲ, ಪ್ರಶ್ನೆ ಸುಳ್ಳನ್ನು ಹೇಳುವಂಥ ಕಾಂಗ್ರೆಸ್ ಮತ್ತು ಕೀಳುಮಟ್ಟದ ಒಂದು ಮಾತುಗಳನ್ನು ಆಡುವಂಥ ಕಾಂಗ್ರೆಸ್. ಆ ಕೀಳುಮಟ್ಟಕ್ಕೆ ನಮ್ಮ ಕರ್ನಾಟಕ ರಾಜಕಾರಣ ಸಂಸ್ಕೃತಿ ಅಲ್ಲ. ನಮ್ಮ ಕರ್ನಾಟಕ ಸಂಸ್ಕೃತಿ ಚೌಕಟ್ಟಿನಲ್ಲೇ ನಾವು ಇರ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಬಿಜೆಪಿ ನಾಯಕರು ಅಗ್ರೆಸಿವ್ ಆಗಿ ಮಾತನಾಡ್ತಾ ಇಲ್ಲ, ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ತಾ ಇಲ್ಲ ಅಂತ ಮಾಧುಸ್ವಾಮಿ ಅವರ ಆಕ್ರೋಶ. ಬಟ್ ಇವರೇ ಮಾತಾಡಿಲ್ಲ, ಇವರೇ ಶುರು ಮಾಡಿಲ್ಲ. ಬೊಮ್ಮಾಯಿ ಅವರು ಕೂಡ ಅದನ್ನೇ ಹೇಳಿರೋದು, ಫಸ್ಟ್ ಇವ್ರು ಶುರು ಮಾಡಲಿ ಅಂತ. ಇವರೇ ಶುರು ಮಾಡದೆ ಬೇರೆಯವ್ರ ಮೇಲೆ ಆರೋಪ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅರವಿಂದ್, ಜೆ.ಸಿ. ಮಾಧುಸ್ವಾಮಿ ಅವರು ಹೇಳಿರುವಂತದ್ದು ಏನಂತಂದ್ರೆ, ಈಗ ಈ ಹಿಂದೆ ಪಕ್ಷದ ವೇದಿಕೆಯಲ್ಲಿ ಇವೆಲ್ಲ ವಿಚಾರಗಳು ಚರ್ಚೆ ಆಗಿರೋದಂತ ಹೌದು. ಕಾಂಗ್ರೆಸ್ನವರು ಶಿಲುಮೆ ಕೇಸ್ ಇರಲಿ, ಪೇ ಸಿಎಂ, ಸೇ ಸಿಎಂ, ಕಮಿಷನ್ ಆರೋಪ, ಬೇರೆ ಬೇರೆ ಹಲವು ಪ್ರಕರಣಗಳಲ್ಲಿ ಯಾವ ರೀತಿ ಬಿಜೆಪಿ ವಿರುದ್ಧ ಅಟ್ಯಾಕ್ ಮಾಡ್ತಾ ಇದ್ರು, ಆ ಸಂಬಂಧಪಟ್ಟಂತೆ ಅದಕ್ಕೆ ಪ್ರತಿಯಾಗಿ ಬಿಜೆಪಿ ಕಡೆಯಿಂದ ಕೌಂಟರ್ ಅಷ್ಟೇ ಸಮವಾಗಿ ಸಿಗ್ತಾ ಇರಲಿಲ್ಲ. ಇದು ಬಿಜೆಪಿ ವಲಯದಲ್ಲಿ ಚರ್ಚೆಯಾಗಿ ಪಕ್ಷದ ವೇದಿಕೆಯಲ್ಲಿ ಒಂದಷ್ಟು ಜನ ಅಸಮಾಧಾನ ಕೂಡ ಹೊರ ಹಾಕ್ತಾ ಇದ್ದಾರೆ. ನಾವು ಅವ್ರಿಗೆ ತಕ್ಕ ಕೌಂಟರ್ ಕೊಡ್ತಾ ಇಲ್ಲ ಅಂತ. ಇದನ್ನೇ ಇವತ್ತು ಮಾಧುಸ್ವಾಮಿ ಅವರು ಅದನ್ನ ಹೇಳಿರುವಂತದ್ದು. ಈ ಹಿಂದೆನೂ ಕೂಡ ಅನೇಕ ವಿಚಾರ ಹೇಳಿ ಪಕ್ಷಕ್ಕೆ ಮುಜುಗರ ಮಾಡಿದ್ದಾರೆ. ಇವತ್ತಿನ ಹೇಳಿಕೆಯು ಕೂಡ ಒಂದು ರೀತಿಯಲ್ಲಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿರುವಂತದ್ದು. ಇದನ್ನ ಮುಖ್ಯಮಂತ್ರಿಗಳು ಒಪ್ಕೊಂಡಿಲ್ಲ. ಎಲ್ಲರೂ ಕೂಡ ಮಾತಾಡ್ತಾ ಇದೀವಿ, ಕೌಂಟರ್ ಕೊಡ್ತಾ ಇದೀವಿ, ಮಾಧುಸ್ವಾಮಿ ಅವರೇ ಮಾತಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಅವರು ಒಪ್ಕೊಳ್ದೇನೆ ಈ ತರ ಹೇಳಿದ್ದಾರೆ. ಆದ್ರೆ ಮಾಧುಸ್ವಾಮಿ ಅವರ ಹೇಳಿಕೆ ವಿಚಾರವಾಗಿ ಪಕ್ಷದಲ್ಲಿ ಚರ್ಚೆ ಆಗಿರೋದಂತೂ ಹೌದು. ಇದನ್ನ ಬಿಜೆಪಿಯಲ್ಲಿ ಎಲ್ಲ ಒಂದ್ ಕಡೆ ಮಾಸ್ ಲೀಡರ್ಶಿಪ್ ಕೊರತೆ ಇದೆ. ಹಾಗಾಗಿನೇ ಕಾಂಗ್ರೆಸ್ಗೆ ತಕ್ಕ ರೂಪದಲ್ಲಿ ಪ್ರತಿಕ್ರಿಯೆ ಅಥವಾ ವಾಕ್ಸಮರ, ವಾಗ್ದಾಳಿ ಯಾರು ಕೂಡ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಮಾಧುಸ್ವಾಮಿ ಅವರ ಈ ಪಕ್ಷದ ಒಳಗಿನ ಏನು ಹೇಳಿಕೆ ಹೇಳಿದ್ದಾರೆ, ಇದು ಬಿಜೆಪಿ ಅವರು ಎಲ್ಲ ಒಂದ್ ಕಡೆ ಒಪ್ಕೊಳ್ತಾ ಇಲ್ಲ. ಆದ್ರೆ ಈಗ ಮಾಧುಸ್ವಾಮಿ ಅವರು ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ಏನಾದ್ರು ಚರ್ಚೆ ಆಗುತ್ತಾ, ಅಥವಾ ಈ ತರದ ಮುಜುಗರದ ಹೇಳಿಕೆ ಚುನಾವಣಾ ಸಮೀಪ ಕೊಡಬೇಡಿ ಅನ್ನುವಂತ ಏನಾದ್ರು ಸೂಚನೆ ಕೊಡ್ತಾರ, ಕಾದೋಡ್ಬೇಕಾಗಿದೆ. ಮುಖ್ಯಮಂತ್ರಿಗಳು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ಮಾಧುಸ್ವಾಮಿ ಅವರ ಹೇಳಿಕೆಯನ್ನು ಒಪ್ಕೊಂಡಿಲ್ಲ. ಇತರ ಸಚಿವರು ಕೂಡ ಯಾರು ಕೂಡ ಒಪ್ಕೊಳ್ಳಲ್ಲ. ಆದ್ರೆ ಮಾಧುಸ್ವಾಮಿ ಅವರು ಏನ್ ಹೇಳಿದ್ದಾರೆ ಬಹುತೇಕ ಮೇಲ್ನೋಟಕ್ಕೆ ನಿಜ ಕೂಡ ಆಗುತ್ತೆ. ಖುದ್ದು ಅವರೇ ಮಾತಾಡಲ್ಲ, ಜೊತೆಗೆ ಪಕ್ಷದಿಂದಲೂ ಕೂಡ ಒಂದು ಸಮಬಲದ ಟಕ್ಕರ್ ಕೊಡ್ತಿಲ್ಲ ಅನ್ನುವಂಥದ್ದು ಅವರು ಹೇಳಿರುವಂತದ್ದು. ತಾವು ಮಾತಾಡ್ತಿಲ್ಲ ಅನ್ನೋದು ಕೂಡ ಅವರು ಒಪ್ಕೊಳ್ತಾ ಇಲ್ಲ. ಒಟ್ಟಾರೆಯಾಗಿ ಬಿಜೆಪಿ ವಲಯದ ಒಳಗಡೆ ಪಕ್ಷದ ವೇದಿಕೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅದನ್ನ ಅವರು ಪ್ರಕಟ ಮಾಡಿದ್ದಾರೆ ಅಷ್ಟೇ. ಅರವಿಂದ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ತಾವು ಶುರು ಮಾಡಬೇಕು, ಬಿಜೆಪಿಯವರು ಶುರು ಮಾಡಬೇಕು, ಆ ರೀತಿ ಆಗಬೇಕು ಅಂತ ಈಗ ಮುಖ್ಯಮಂತ್ರಿಗಳ ಹೇಳಿಕೆ.